ಸೊ ಹಿಂಗಿದ್ದಾಗ ಈಗ ಎಲ್ಲ ಎನರ್ಜೀಸ್ಗೆ ಈಗ ನಮಗೆ ದೊಡ್ಡ ದೊಡ್ಡ ಶಕ್ತಿಗಳು ಅಂತ ನಾವು ಕಾಣದ ಶಕ್ತಿ ಅಂತ ಅಂದಾಗ ನಾನೀಗ ನನ್ನ ಎನರ್ಜಿ ನನ್ನ ಬಾಡಿನಲ್ಲಿದ್ದಾಗ ನಾನು ರಶ್ಮಿ, ಅದೇ ಎನರ್ಜಿ ಆಚೆಗೆ ಹೋದರೆ ಅದು ಅದಕ್ಕೆ ಹೆಸರಿಲ್ಲ. ಹೌದು. ಈಗ ನಮ್ಮ ಒಂದು ಧರ್ಮದಲ್ಲಿ ಅಥವಾ ನಮ್ಮ ಒಂದು ಸಂಸ್ಕಾರದಲ್ಲಿ ಗಣೇಶ, ಆಂಜನೇಯ ಈಗ ಎಲ್ಲ ಎನರ್ಜೀಸ್ಗಳಲ್ವಾ. ಕೆಲವು ಸತಿ ದೊಡ್ಡ ಶಕ್ತಿಗೆ ಕೈ ಮುಗಿಬೇಕು, ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಗಣೇಶನ್ನ ಆಪಿಸ್ಕೋಬೇಕು, ಭಯ ಆದಾಗ ಹನುಮಂತ. ಸೊ ಹಂಗಿದ್ರೆ ಇವರು ಎಲ್ಲ ನಮ್ಮನ್ನ ಕಾಪಾಡೋ ಶಕ್ತಿಗಳು. ಇವರು ಅಂದರೆ ನಾನು ಅದಕ್ಕೆ ಬರೋಕ್ಕಿದ್ದೆ. ಸೊ ಗಣೇಶ, ಹನುಮಂತ ಅವ್ರನ್ನೇ ಚಾಂಟ್ ಮಾಡಿಕೊಂಡು ನಮಗೆ ಯಾವ ಇಷ್ಟ ದೈವನ ನೆನೆಸ್ಕೊಂಡೇ ಹೋಗಬೇಕಾಗತ್ತೆ ಮೆಡಿಟೇಷನ್ ಸ್ಟೇಟ್ಗೆ. ಲೈಕ್ ನನಗೆ ಹನುಮಂತ ತುಂಬ ಲೈಕ್ ಪ್ರೊಟೆಕ್ಷನ್, ಮತ್ತು ನರಸಿಂಹ. ಸೊ ನರಸಿಂಹನ ಚಾಂಟ್ ಮಾಡಿಕೊಂಡು ಅವ್ರಿಗೆ ಪ್ರೊಟೆಕ್ಷನ್ ಕೊಡಿ, ನಾನು ಹೋದಾಗ ನನಗೆ ಕರೆಕ್ಟ್ ಗೈಡೆನ್ಸ್ ಕೊಟ್ಟು ಕಳಿಸೋ ಥರ ನನಗೆ ಬ್ಲೆಸ್ ಮಾಡಿ ಅಂತ ಕೇಳಿಕೊಂಡು ನಾನು ಹೋಗ್ತೀನಿ. ಆಕಾಶಿಕ್ ರೆಕಾರ್ಡ್ಸ್ಗೆ ಪ್ರೊಟೆಕ್ಷನ್ಗೆ ಯು ಟೇಕ್ ಗಣೇಶ, ನರಸಿಂಹ, ಆಂಜನೇಯ. ಈ ಸಿಲೆಬಸ್ಗಳು ಹೇಗೆ ಹುಟ್ಕೊಂಡಿದೆ, ಯಾವ್ಯಾವ ಎನರ್ಜೀಸ್ಗಳು ಏನೇನಕ್ಕೆ? ಈಗ ಆಂಜನೇಯ ಅಂದರೆ ಪ್ರೊಟೆಕ್ಷನ್ನು, ಶಿವ ಅಂದರೆ ಒಂದು ಎನರ್ಜಿ, ಲಕ್ಷ್ಮಿ ಅಂದರೆ ದುಡ್ಡು, ಸರಸ್ವತಿ ಅಂದರೆ ಜ್ಞಾನ. ಸೊ somebody who's very curious, a youngster who's looking for some answers, Gen Zs, ಅವ್ರಿಗೆ how do we help them? Because ಎಷ್ಟೋ ಸತಿ ಅಪ್ಪ ಅಮ್ಮ ತಲಹರಟೆ ಮಾಡಬೇಡ, ಸುಮ್ಮನೆ ಅದು ಕೈ ಮುಗಿಬೇಕಂತ ಕೆಲವ್ರ ಮನೇಲಿ ಅಷ್ಟೇ ಹೇಳಿರ್ಬೋದು. ಸೊ ಇವತ್ತು ಗೂಗಲಲ್ಲಿ ಉತ್ತರಗಳು ಸ್ಯಾಟಿಸ್ಫ್ಯಾಕ್ಟರಿ ಇದ್ರೂ ಇಲ್ಲದೆ ಇರ್ಬೋದು. ಹೌದು. ಹೌ ಡು ವಿ ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್? ಓಕೆ, ಸೊ ಸಿ each deity has their own characteristics. Like what is a deity? Deity ಅಂದರೆ ದೇವರು, ಎನರ್ಜಿ, ಎನಿ ಎನರ್ಜಿ. ಸೊ ಈಗ ನಾವು ಡಿಫ್ರೆಂಟ್ ವರ್ಡ್ಸ್ ಯೂಸ್ ಮಾಡ್ಬೋದು ಅಷ್ಟೇ. ಮ್ಯಾನಿಫೆಸ್ಟೇಷನ್, ಪೂಜೆ, ಎರಡು ಟರ್ಮ್ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ನಾವು ಲಕ್ಷ್ಮೀನ ಇನ್ವೋಕ್ ಮಾಡ್ತೀವಲ್ವ, ಆವಾಗ ನಾವು ಒಂದು ಕಳಶ ತಗೋತೀವಿ, ಅದರಲ್ಲಿ ನೀರು ಹಾಕ್ತೀವಿ, ನೀರು ಹಾಕಿಬಿಟ್ಟು ಆಮೇಲೆ ಕೊಕೊನೆಟ್ ಇಡ್ತೀವಿ, ಕೊಕೊನೆಟ್ ಒಳಗಡೆನೂ ನೀರಿರುತ್ತೆ, ವೀಳ್ಯದೆಲೆ ಇಡ್ತೀವಿ. ಓಕೆ, ಸೊ ಆಲ್ ದೀಸ್ ಥಿಂಗ್ಸ್ ಸಿಂಬಲೈಸ್ ಸಮಥಿಂಗ್ ಕಾಮನ್. ವಾಟರ್, ಆಯಿತಾ? ನಾವೂ ವಿ ಆರ್ ಮೇಡ್ ಆಫ್ ವಾಟರ್, ಹೊರಗಡೆನೂ ವಾಟರ್, ಎವ್ರಿವೇರ್ ವಾಟರ್. ಓಕೆ, ಸೊ ಐ ಫೀಲ್ ದ್ಯಾಟ್ ಈಚ್ ಎನರ್ಜಿ ಇಟ್ಸ್ ಈಸಿ ಟು ಡೂ ದ್ಯಾಟ್. ಅಂದರೆ ಒಂದನ್ನು ನಾವು ಮೋಲ್ಡ್ ಮಾಡಿ ಇದಕ್ಕೇನೆ ಅಂತ ನಾವು ಫೋಕಸ್ ಟು ಜಸ್ಟ್ ಬ್ರಿಂಗ್ ಫೋಕಸ್ ಅನಿಸುತ್ತೆ ನನಗೆ. ಲೈಕ್ ಲಕ್ಷ್ಮೀದು ಮೂರ್ತಿನ ಎದುರುಗಡೆ ಇಟ್ಕೊಂಡ್ರೆ ಲಕ್ಷ್ಮಿಯಿಂದ ಮನಿ ಈಸ್ ಫ್ಲೋಯಿಂಗ್, ಕಾಯಿನ್ಸ್ ಬೀಳ್ತಾ ಇರೋ ಥರ ಫಾರ್ಮೇಷನ್ ಇದೆ. ಸೊ ಎದುರುಗಡೆ ಕೂತ್ಕೊಂಡು ನಾವು ಬೇಕಲ್ವಾ ಒಂದು ರೆಫರೆನ್ಸ್ ಪಾಯಿಂಟ್ ಅವ್ರ ಫೋಕಸ್. ಲೈಕ್ ಇವಾಗ ಹೆಂಗೆ ಮ್ಯಾಥ್ಸ್ ಇದೆ, ಸೈನ್ಸ್ ಇದೆ, ಡಿಫ್ರೆಂಟ್ ಚಾಪ್ಟರ್ಸ್, ಡಿಫ್ರೆಂಟ್ ಬುಕ್ಸ್ ಇದೆ ಒಂದೊಂದಕ್ಕೆ. ಅದೇ ಥರ ಡೇಟಿದಲ್ಲಿ ಎನರ್ಜಿ ನಾವೇನೇ ಮಂತ್ರಾಸ್ ಮೂಲಕ ಫೀಡ್ ಮಾಡಿಟ್ಟಿದ್ದೀವಿ. ಓಕೆ, ಸೊ ನಾವು ಏನು ಚಾಂಟ್ ಮಾಡ್ತೀವಿ ಅದಲ್ಲಿ ಬಂತು ಅಂತಲೇ ಲೆಕ್ಕ, ಬಿಲೀಫ್. ಸೊ ದ ಮೊಮೆಂಟ್ ದಟ್ ಎನರ್ಜಿ ಎಕ್ಸಿಸ್ಟ್ ದೇರ್, ಐ ಡೋಂಟ್ ನೋ in depth about this, but I believe that the moment we chant mantras, there is something happening, some frequency is there of that particular energy. So Lakshmi ge Lakshmi mantra, Lalita Sahasranama has Shakti Devi, that mantra. Okay, so each mantra, whatever we chant, has a frequency, sound or vibration frequency. That frequency is for that deity. ಸೊ ಕೈಯಲ್ಲಿರಬೇಕು ಅಲ್ಲೇ ಕೈ ಇದೆ, ನಮಗೆ ಕಣ್ಣೆಲ್ಲಿರಬೇಕು ಅಲ್ಲೇ ಕಣ್ಣಿದೆ, ಮೂಗೆಲ್ಲಿರಬೇಕು ಅಲ್ಲೇ ಇದೆ. ಸಿಮಿಲರ್ಲಿ ಈಚ್ ಡೇಟಿ ವಿಲ್ ಬಿ ಇನ್ ಇಟ್ಸ್ ಓನ್ ಪೊಸಿಷನ್ ಟು ಹೆಲ್ಪ್ ಅಸ್ ಫೋಕಸ್ ಆನ್ ದಟ್ ಪರ್ಟಿಕ್ಯುಲರ್ ಥಿಂಗ್ ಓನ್ಲಿ, ಟು ಬ್ರಿಂಗ್ ಫೋಕಸ್. ಸೊ ಶಿವನ್ನ ನಾವು ಆರಾಧನೆ ಮಾಡಬೇಕಾದ್ರೆ ಎದುರುಗಡೆ ಕೂತ್ಕೊಂಡು ನಮಗೆ ಶಿವ ಈಸ್ ಅ ಡಿಸ್ಟ್ರಾಯರ್, ಬಟ್ ಸ್ಟಿಲ್ ವಿ ಆಸ್ಕ್ ಫಾರ್ ಪ್ರೊಟೆಕ್ಷನ್. ಸೊ ವಿ ನೋ ಶಿವಾಸ್ ಕ್ವಾಲಿಟೀಸ್, ಆ ಕ್ವಾಲಿಟಿಯಿಂದ ಏನೇನಾಯಿತು. ಸೊ ದೇ ಆರ್ ನೆವರ್ ಟೆಲ್ಲಿಂಗ್ ಲಕ್ಷ್ಮೀ ಏನು ಮೂರ್ತಿ ನಮ್ಮ ಮುಂದೆ ಇದ್ದಾರೆ, ನಾವು ಯಾವಾಗ ಪ್ರೇ ಮಾಡಬೇಕಂತನೂ ಇದೆ, ಅದಕ್ಕೆ ಪೂಜಾ ವಿಧಿ ಇದೆ, ಅಲ್ಲಿಗೆ ಏನೇನು ಆ ಲಕ್ಷ್ಮಿಗೆ ಏನು ಇಷ್ಟ, ಏನು ನೈವೇದ್ಯಕ್ಕೆ ಕೊಡಬೇಕು ಅನ್ನೋದೂ ಬರೆದಿದ್ದಾರೆ. ಸೊ ಗಣೇಶಂಗೆ ಏನು ಮಾಡಿ ಕೊಡಬೇಕು, ಎಷ್ಟು ನಂಬರ್ ಮಾಡಿ ಕೊಡಬೇಕು, ಎಲ್ಲ ಹಳೇ ಕಾಲದಿಂದ ನಮಗೆ ಹೇಳ್ತಾ ಬಂದಿದ್ದಾರೆ. ದಟ್ ಇಸ್ ಟು ಮೇಕ್ ಅಸ್ ಫೋಕಸ್. ಇದು ಸಿಗಬೇಕಂದ್ರೆ ನಾನು ಈ ಡಿಸಿಪ್ಲಿನ್ನಲ್ಲೇ ಇರಬೇಕು.
ಇದಿದ್ದೇ ಆಫರ್ ಮಾಡಬೇಕು, ನನಗೆ ಇದು ಬರುತ್ತೆ. ಸೊ ಮೇ ಬಿ ಇಟ್ ಕ್ರಿಯೇಟೆಡ್ ಅ ಬಿಲೀಫ್ ಸಿಸ್ಟಮ್ ಆ್ಯಂಡ್ ವಿ ವಿಲ್ ಚೂಸ್ ಆ್ಯಂಡ್ ಪಿಕ್ ಅಕಾರ್ಡಿಂಗ್ ಟು ಆರ್ ಕನ್ಸಿಸ್ಟೆನ್ಸಿ. ಅಂದರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಸೊ ಡೇಟಿ ಇದ್ದಾರೆ, ಒಂದೊಂದು ತುಂಬ ಮುಕ್ಕೋಟಿ ದೇವತೆಗಳು ಆ್ಯಂಡ್ ಡೇಟೀಸ್ ಇದ್ದಾರೆ. ವಿ ಪ್ರೇ ಬಿಕಾಸ್ ವಿ ನೀಡ್ ಫೋಕಸ್ ಆನ್ ಒನ್ ಥಿಂಗ್. ಸರಸ್ವತಿ ವಿದ್ಯೆಗೆ ಅಂತ ಅಲ್ಲಿ ಏನೇನು ಹಿಡ್ಕೊಂಡಿದ್ದಾರೆ ಅದೆಲ್ಲ ನೋಡಿದ್ರೆ ಬುಕ್ ಇರುತ್ತೆ, ಆಮೇಲೆ ಕಮಲ, ಆ ಥರ ಏನು ಸ್ಟ್ರಕ್ಚರ್ ನಾವು ಫೋಕಸ್ ಮಾಡಬೇಕೋ ಅದೇ ಇದೆ. ದುರ್ಗಾ ಈಸ್ ಲೈಕ್ ಫಾರ್ ಪ್ರೊಟೆಕ್ಷನ್. ಸೊ ವಿ ಹ್ಯಾವ್ ಮ್ಯಾನಿಫೆಸ್ಟೆಡ್ ಇಟ್ ಅನಿಸುತ್ತೆ ನನಗೆ. ಲೈಕ್ ಆರ್ ಗಾಡ್ ಮ್ಯಾನಿಫೆಸ್ಟೆಡ್ ಅಸ್ ಟು ಬಿಲೀವ್ ಇನ್ ಈಚ್ ಲೈಕ್ ದಿಸ್. ಯಾವುದು ಫಸ್ಟ್ ಗೊತ್ತಿಲ್ಲ, ಬಟ್ ಇಟ್ ಎಕ್ಸಿಸ್ಟ್ ಆ್ಯಂಡ್ ಇಟ್ ಹ್ಯಾಪನ್ಸ್. ತುಂಬ ಪವರ್ಫುಲ್ ಟೆಂಪಲ್ಸ್ ಇದೆ. ಅಲ್ಲಿ ಒಂದು ಸ್ಟ್ಯಾಚ್ಯೂ ಇರುತ್ತೆ, ನಾವು ಹೋಗ್ತೀವಿ, ನಾವು ಲೈಕ್ ಹೌ ರಶ್ಮಿ ಇದ್ದೀವಿ, ಇಬ್ಬರು ರಶ್ಮಿ ಇದ್ದೀವಿ. ಸೊ ಬಟ್ ನಮ್ಮ ಕ್ವಾಲಿಟೀಸ್ ಬೇರೆ ಇದೆ. ಹೌ ಆರ್ ವಿ ಡಿಫ್ರೆಂಟ್ ಫ್ರಮ್ ಈಚ್ ಅದರ್? ನೇಮ್ ಸೇಮೇ ಇದೆ ಅಲ್ಲ, ಹೌ ಆರ್ ವಿ ಡಿಫ್ರೆಂಟ್? ಆವಾಗ ಡಿಫ್ರೆಂಟ್ ಅವತಾರ ಆಫ್ ದ್ಯಾಟ್ ಡೇಟಿ ಮಾಡಿದ್ದಾರೆ ಅಂತ ನಾನು ಯುನೋ ಐ ಫೀಲ್ ದಟ್ ವೇ. ಐ ಡೋಂಟ್ ನೋ ಇಫ್ ದಿಸ್ ಇಸ್ ಅ ಕಾಮನ್ ಬಿಲೀಫ್. ಇವಾಗ ವಿಷ್ಣುದು ಅವತಾರ ಸುಮಾರಿದೆ, ಅದು ನಮ್ಮಲ್ಲಿ ಎಮೋಷನ್ಸ್ ಸುಮಾರಿರುತ್ತೆ. ಸೊ ನಾನು ಬೆಳಗ್ಗೆ ಕೋಪದಲ್ಲಿರ್ತೀನಿ ಅಂದ್ಕೊಳ್ಳಿ, ಮಧ್ಯಾಹ್ನ ನಾನು ನಗ್ತಾ ಇರ್ತೀನಿ. ನಂದು ಕ್ವಾಲಿಟಿ ಬೇರೆ 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 ಥ್ರೂ ಔಟ್ ದ ಡೇ ಇದೆ. ದಟ್ ಈಸ್ ಮೈ ಡಿಫ್ರೆಂಟ್ ಅವತಾರ. So we need to learn from it. The basic principle is to learn from that deity. What mistake they did, what good things they did, how did they correct, how are they composed, what mantras are they, resonating with. ಅದನ್ನು ಹೇಳಿದ್ರೆ ನನಗೇನಾಗ್ತಾ ಇದೆ, ನನ್ನಲ್ಲಿ ಏನು ಚೇಂಜಸ್ ಆಗ್ತಾ ಇದೆ, ನನಗೆ ಸಿಗ್ತಾ ಇದೆಯಾ ಇದು ಮಾಡಿದ್ರೆ? ಈ ಪೂಜೆ ಮಾಡಿದ್ರೆ, ಲಕ್ಷ್ಮೀ ಪೂಜೆ ಮಾಡಿದ್ರೆ ನಂಗೆ ಲಕ್ಷ್ಮಿ ಬರ್ತಾ ಇದ್ದಾರಾ? ಬರ್ತಾ ಇದೆ. ಅದಕ್ಕೆ ಇಟ್ಸ್ ಅ ಪಾಪ್ಯುಲರ್ ಬಿಲೀಫ್. ಈ ಪೂಜೆ ಮಾಡಿದ್ರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತ ಹೇಳಿ ಪೂಜೆ ಮಾಡ್ತಾರಲ್ಲ, ಮೋಸ್ಟ್ ಆಫ್ ದೆಮ್ ಸಿ ರಿಸಲ್ಟ್ಸ್. ಹಿಂಗೇ ಮಾಡಬೇಕು, ಈ ತೀರ್ಥನೇ ಕೊಡಬೇಕು. ತೀರ್ಥದಲ್ಲೂ ವಿ ಚಾಂಟ್ ಆಲ್ ಗುಡ್ ಥಿಂಗ್ಸ್, ಇವ್ರಿಗೆಲ್ಲ ಒಳ್ಳೆಯದಾಗಿದೆ, ಏನೋ ಆಯುಷ್ಮಾನ್ ಭವ ಅಂತೇನೋ ಹೇಳಿ ಎಲ್ಲ ಮಾಡಿ ದೆನ್ ನಾವು ತೀರ್ಥ ಕೊಡ್ತೀವಿ. ಹೀಗೆ. ಸೊ ನೀರನ್ನ ನಾವು ಕುಡಿತೀವಿ, ಮೆಮರಿ ಇದೆ ನೀರಲ್ಲಿ. ಸೊ ಆ ನೀರನ್ನ ನಾವು ಕುಡಿತೀವಿ, ತೀರ್ಥನ. ಆವಾಗ ವಿ ಫೀಲ್ ಓಕೆ, ಏನೋ ಚೇಂಜಸ್ ಬರ್ತಾ ಇದೆ ನನ್ನಲ್ಲಿ, ಏನೋ ಬಿಲೀಫ್ ಎಲ್ಲ ನಿಜ ಆಗ್ತಾ ಇದೆಯಲ್ಲ, ಇಲ್ಲಿ ಬಂದು ಕೇಳಿ, ಈ ದೇವ್ರ ಹತ್ರ ಬಂದು ಕೇಳ್ಕೊಂಡ್ರೆ ಎಲ್ಲ ನಿಜ ಆಗ್ತಾ ಇದೆ. ಕೆಲವ್ರಿಗೆ ಅದು ಆಗೋದಿಲ್ಲ, ಆವಾಗ ಅವರು ದೇವರನ್ನೇ ನಂಬಲ್ಲ, ಇದು ಯಾವುದೂ ನಿಜ ಅಲ್ಲ ಅಂತಂತಾರೆ. ಪ್ರಾಬ್ಲಮ್ ನಮ್ಮಲ್ಲ, ದೇವರಲ್ಲ, ಸಿಚುವೇಶನ್ ಅಲ್ಲ, ಅಥವಾ ಆ ಟೈಮಿಗೆ ಫ್ರೀಕ್ವೆನ್ಸಿನಲ್ಲ. ಐ ಥಿಂಕ್ ಪ್ರಾಬ್ಲಮ್ ನಮ್ಮಲ್ಲೇ ಇದೆ. ಅದಕ್ಕೆ ನಾವು ಆ ಲೆಸನ್ ಕಲಿಬೇಕು, ನಾವೇ ಕಲಿಬೇಕು ಆ ಲೆಸನ್. ಸೊ ನಮ್ಮಲ್ಲಿ ನಾವು ಚೇಂಜಸ್ ತಂದರೆ ನಮ್ಮ ಸರೌಂಡಿಂಗ್ಸಲ್ಲೂ ಚೇಂಜಸ್ ಕಾಣಿಸುತ್ತೆ. ಇವಾಗ ಐ ಫೀಲ್ ಇಟ್ಸ್ ಮೋರ್ ಟು ಡೂ ವಿತ್ ಸೆಲ್ಫ್ ಮೋರ್. ಅಂದರೆ ಬೇರೆ ಯಾರನ್ನೂ ಬ್ಲೇಮ್ ಮಾಡೋದಕ್ಕಿಂತ ನಮ್ಮಲ್ಲಿ ಏನು ತಿದ್ಕೊಂಡ್ರೆ ಈ ಸಿಚುವೇಶನ್ ನಾನು